ಮಂಜುದೀಗ ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಈಗಾಗಲೇ ಆರಂಭ ಆಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಅಂದರೆ ಮೂರೂ ಸೇನೆಗಳು ಕೂಡ ಒಂದು ಕಡೆಯಲ್ಲಿ ಭೂಸೇನೆಯಿಂದ ನಿರಂತರವಾಗಿ ಕಾಶ್ಮೀರದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ, ಜೊತೆಗೆ ವಾಯುಸೇನೆ ಹಾಗೂ ನೌಕಾಸೇನೆಯಿಂದಲೂ ಕೂಡ ಸಮರಾಭ್ಯಾಸವನ್ನು ನಡೆಸಲಾಗ್ತಾ ಇದೆ. ಸೊ ಅಂದರೆ ಮುಂದಿನ ಹಂತದ ಮುನ್ಸೂಚನೆಗಳು ಈ ಒಂದು ಮೀಟಿಂಗ್ನಲ್ಲಿ ಏನಾದರೂ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ? ಈ ಸಂದರ್ಭದಲ್ಲಿ ಭಾರತೀಯ ಸೇನೆಗೆ ಮುಂದೆ ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂಥ ವಿಚಾರಗಳು ಯಾವ ಒಂದು ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ, ಅಂದರೆ ಯಾವ ಒಂದು ಸೂಚನೆಗಳನ್ನು ಈ ಸಂದರ್ಭದಲ್ಲಿ ಪ್ರಧಾನಿಗಳು ರಕ್ಷಣಾ ಸಚಿವರ ಜೊತೆಗೆ ನೀಡುವಂತಹ ಸಾಧ್ಯತೆ ಇರುತ್ತೆ? ಈಗ ಪ್ರಮುಖವಾಗಿ ಮೂರೂ ಸೇನೆಗಳು ತಮ್ಮ ತಮ್ಮ ನೆಲೆಗಳಲ್ಲಿ ಈಗ ಆಲ್ರೆಡಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿವೆ, ತಾಲೀಮು ಕೂಡ ನಡೆಸಿವೆ, ಪ್ರಾಕ್ಟೀಸ್ ಆಗಿರುವಂಥದ್ದು, ಮತ್ತು ಎಲ್ಲಿ ಗಡಿ ಭಾಗಗಳಿದ್ದಾವೆ ಆ ಗಡಿಗೆ ಬಂದು ನಿಂತಾಗಿದೆ. ಈಗ ತಮ್ಮ ತಾಲೀಮನ್ನು ಕೂಡ 1 ಅಥವಾ 2 ಹಂತದಲ್ಲಿ ಮಾಡೇ ಆಗಿದೆ. ಈಗ ಭೂಸೇನೆ ತೆಗೆದುಕೊಳ್ಳಿ, ಅವರು ಬಾರ್ಡರ್ ಕಾಯೋದರ ಜೊತೆಗೆ ಅದರ ಹಿಂದೆ ಏನು ಮಾಡ್ಬೋದು, ರೈತರಿಗೆ ಯಾವ ರೀತಿಯ ಮಾರ್ಗದರ್ಶನ ಕೊಡ್ಬೋದು, ಮತ್ತು ಸುತ್ತಮುತ್ತ ಹಳ್ಳಿಗಳ ಜನರಿಗೆ ಯಾವ ರೀತಿ ತರಬೇತಿ ಮಾಡುವಂಥದ್ದು, ಅವ್ರಿಗೆ ಯಾವ ರೀತಿ ಸನ್ನದ್ಧ ಸ್ಥಿತಿಯಲ್ಲಿಡುವಂಥದ್ದು, ಯಾಕಂದರೆ ಇವೆಲ್ಲವೂ ಕೂಡ ಸಂಭವಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿಕೊಂಡಿರುವಂಥ ಸಿದ್ಧತೆ. ಯಾವುದೇ ಸಂದರ್ಭದಲ್ಲೂ ಕೂಡ ಯುದ್ಧ ಅಥವಾ ಇಂಥದ್ದೊಂದು ಟೆನ್ಷನ್ ಸಿಚುಯೇಷನ್ ಒಂದು ದೇಶಕ್ಕೆ ಬಂದಾಗ ಆ ದೇಶದ ಸೇನೆಗಳು ಯಾವಾಗಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿರ್ತವೆ. ಅವರೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿರ್ತವೆ, ರಜೆಗಳಿರ್ಬೋದು ಅಥವಾ ಹೊರಗಡೆಯಿಂದ ಬರೋರು ಇರ್ಬೋದು, ಎಲ್ಲರಿಗೂ ಒಂದು ಮಾಹಿತಿ ರವಾನೆ ಆಗುತ್ತೆ. ಅಲ್ಲಿಂದ ಬಂದು ಹೊರಗಡೆ ಹೋಗೋರು ಕೂಡ ಬಂದು ಈಗ ಸೇನೆಗೆ ಸಂದರ್ಭಕ್ಕೆ ಜಾಯಿನ್ ಆಗಬೇಕಾಗತ್ತೆ. ಸೊ ಇವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಸಮಯವೂ ಕೂಡ ಅಗತ್ಯ ಆಗಿರುತ್ತೆ. ಈ ಸಮಯ ಎಷ್ಟು ಬೇಕು ಅನ್ನುವಂಥದ್ದನ್ನು ಆಧಾರವಾಗಿಟ್ಕೊಂಡು ಮುಂದಿನ ಆಪರೇಷನ್ ಹೇಗಿರಬೇಕು ಅನ್ನುವಂಥ ತೀರ್ಮಾನವೂ ಕೂಡ ಮಾಡ್ತಾರೆ. ಅದು ಬಹಳ ಗೌಪ್ಯವಾಗಿರುತ್ತೆ, ಎಲ್ಲವೂ ಕೂಡ ನಡೆದ ಬಳಿಕವೇ ಗೊತ್ತಾಗುವಂಥ ವಿದ್ಯಮಾನಗಳಾಗಿರ್ತವೆ. ಮಧು. ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.